ಮಾನ್ಯ ಎಸ್.ಎಲ್. ಭೈರಪ್ಪ ಅವರ ನಿಧನದಿಂದ ಕನ್ನಡ ಸಾರಸ್ವತ ಲೋಕ, ಯಾಕೆ ಭಾರತೀಯ ಸಾರಸ್ವತ ಲೋಕವೇ ಒಬ್ಬ ಅನರ್ಘ್ಯ ರತ್ನವನ್ನು ನಾವು ಕಳ್ಕೊಂಡಿದ್ದೀವಿ ಅಂತೇಳಿ ಇವತ್ತು ವಿಶೇಷವಾದಂಥ ದುಃಖ ಆಗ್ತಾಯಿದೆ. ಎಸ್.ಎಲ್. ಭೈರಪ್ಪನವರು ಒಬ್ಬ ಆದರ್ಶ, ಅಧ್ಯಯನಶೀಲ, ದೊಡ್ಡ ವಿದ್ವಾಂಸ. ಅವರ ಪ್ರತಿ ಕಾದಂಬರಿಗಳು ಕೂಡ ಅದು ಗಾಢವಾದಂಥ ಇಡೀ ರಾಷ್ಟ್ರದ ಅಂತಃಸತ್ವವನ್ನು ಹೊರಗಡೆ ಇರತಕ್ಕಂಥ ಒಂದು ಶಕ್ತಿ, ಸಾಮರ್ಥ್ಯವುಳ್ಳಂಥ ಒಂದು ಕಾದಂಬರಿ ಆಗಿತ್ತು. ಅಂಥ ಕಾದಂಬರಿಕಾರರು ಮುಂದೆ ಬರ್ತಾರೋ ಇಲ್ಲೋ ಅದು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಅಭೂತಪೂರ್ವವಾದಂಥ ಆತ್ಮ ಇವತ್ತು ಪ್ರಕೃತಿಯಲ್ಲಿ ವಿಲೀನವಾಗಿದೆ. ನಾವಂತೂ ಭೌತಿಕವಾಗಿ ಅವರನ್ನು ಕಳ್ಕೊಂಡಿರ್ಬೋದು, ಆದರೆ ಅವರ ಅಂತಃಶಕ್ತಿ ಮತ್ತು ವಿಶೇಷವಾದಂಥ ಒಂದು ಪ್ರತಿಭೆ, ಆ ಪ್ರತಿಭೆಯ ಒಂದು ಕಂಪು ಇಡೀ ರಾಷ್ಟ್ರವನ್ನು ಆವರಿಸ್ತದೆ ಮತ್ತು ಇಡೀ ಕರ್ನಾಟಕವಂತೂ ಅವರು 95ರ ಒಂದು ಸಮೃದ್ಧ ಜೀವನವನ್ನು, ಸಾರ್ಥಕ ಜೀವನವನ್ನು ಕಳೆದಿದ್ದಾರೆ. ನಮಗೆಲ್ಲ ಆದರ್ಶಪ್ರಾಯರಾಗಿ ಅವರು ಇವತ್ತು ಮರೆಯಾದರೂ ಕೂಡ ನಮ್ಮ ಚಿನ್ಮನದಿಂದ ಅದು ಯಾವಾಗಲೂ ಕೂಡ ಅವರು ಜೀವಂತವಾಗಿ ಇರ್ತಾರೆ ಅಂತೇಳಿ ನಾನು ಆಶಿಸ್ತೇನೆ. ಅಂಥ ಒಂದು ಭಾಳ ಇವತ್ತು ಶಕ್ತಿಯುತವಾದಂಥ ಒಂದು ಭೌತಿಕವಾಗಿ ನಾವು ಭೈರಪ್ಪನವ್ರನ್ನ ಕಳೆದುಕೊಂಡಿರುವುದು, ಆದರೆ ಅವರು ಬಿಟ್ಟು ಹೋದಂಥ ಒಂದು ಪ್ರತಿಭೆ, ಅವರು ಬಿಟ್ಟು ಹೋದಂಥ ಒಂದು ವಿಶೇಷವಾದಂಥ ಒಂದು ಆತ್ಮಸಾಕ್ಷಿ, ರಾಷ್ಟ್ರೀಯ ಆತ್ಮಸಾಕ್ಷಿಯ ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡಿದವರು. ಅವರಿಂದ ನಾವೆಲ್ಲ ಧನ್ಯರಾಗಿದ್ದೇವೆ. ಅವರ ಆತ್ಮಕ್ಕೆ ಖಂಡಿತವಾಗಿ ಕೂಡ ಚಿರಶಾಂತಿ ದೊರಕ್ತದೆ ಎಂಬ ವಿಶ್ವಾಸದಿಂದ ನಾನು ಶ್ರದ್ಧಾಂಜಲಿಯನ್ನು ಸಮರ್ಪಿಸ್ತೇನೆ.